ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 14/12/24. मीठे बच्चे, तुम्हारे पास मन्मनाभव और मध्याजी भव की तीक्ष्ण बाण है. ಭಾವ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ನಿಮ್ಮ ಹತ್ರ ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ತೀಕ್ಷ್ಣ ಬಾಣ ಇದೆ. इन्हीं बाणों से तुम माया पर विजय प्राप्त कर सकते. ಇದೇ ಬಾಣಗಳಿಂದ ತಾವು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೋಬಹುದಾಗಿದೆ. इंदिन प्रश्न, बच्चों को बाबा की मदद किस आधार पर मिलती है? बच्चे बाबा की शुक्रिया किस रूप से मनाते? ಮಕ್ಕಳಿಗೆ ತಂದೆಯ ಸಹಯೋಗ ಯಾವ ಆಧಾರದ ಮೇಲೆ ಸಿಗುತ್ತೆ? ಮಕ್ಕಳು ತಂದೆಗೆ ಶುಭಾಕಾಂಕ್ಷೆಗಳನ್ನು ಯಾವ ರೂಪದಲ್ಲಿ ಆಚರಣೆ ಮಾಡ್ತಾರೆ? ಉತ್ತರವಿದೆ, जो बच्चे जितना बाबा को प्यार से याद करते उतना बाबा की मदद मिलती. ಯಾವ ಮಕ್ಕಳು ಎಷ್ಟು ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡ್ತಾರೆ ಅಷ್ಟೇ ತಂದೆಯ ಸಹಯೋಗ ಸಿಗುತ್ತೆ. प्यार से बातें करो, अपना कनेक्शन ठीक रखो, बाप श्रीमत पर चलते रहो तो बाप मदद करता है. ಪ್ರೀತಿಯಿಂದ ಮಾತಾಡ್ತಾ ಇರಿ, ನಿಮ್ಮ ಕನೆಕ್ಷನ್ ಸರಿಯಾಗಿ ಇಟ್ಕೊಳ್ಳಿ, ಶ್ರೀಮತದಂತೆ ನಡೀತಾ ಇರಿ, ಆಗ ತಂದೆಯ ಸಹಯೋಗ ಸಿಗ್ತಾ ಇರುತ್ತೆ. बच्चे बाप की शुक्रिया मनाते, बाप आप परमधाम से आकर हमें पति से पावन बनाते. आपसे हमें कितना सुख मिलता, प्यार से आंसू भी आ जाते हैं. ಮಕ್ಕಳು ತಂದೆಗೆ ಶುಭಾಕಾಂಕ್ಷೆಗಳನ್ನ ಆಚರಣೆ ಮಾಡ್ತಾರೆ. ಬಾಬಾ ತಾವು ಪರಂಧಾಮದಿಂದ ಬಂದು ನಮಗೆ ಪತಿತರಿಂದ ಪಾವನ ಮಾಡ್ತಿದ್ದೀರಿ. ನಿಮ್ಮಿಂದ ನಮಗೆ ಎಷ್ಟು ಸುಖ ಸಿಗತ್ತೆ, ಪ್ರೀತಿಯಿಂದ ಕಣ್ಣೀರು ಬಂದ್ಬಿಡುತ್ತೆ. ಓಂ ಶಾಂತಿ. बच्चों को सबसे प्रिय है माँ और बाप. माँ बाप को फिर बच्चे है बहुत प्रिय. ಮಕ್ಕಳಿಗೆ ಎಲ್ಲರಿಗಿಂತಲೂ ಪ್ರಿಯ ತಾಯಿ ಮತ್ತು ತಂದೆ, ನಂತರ ತಾಯಿ ತಂದೆಗೆ ತನ್ನ ಮಕ್ಕಳು ಬಹಳ ಪ್ರಿಯ. आप बाप जिसको त्वमेव माताश्च पिता कहते, लौकिक बाप को तो कोई ऐसे कह ना सके. ಈಗ ತಂದೆಗೆ ತಾವು ತ್ವಮೇವ ಮಾತಾಶ್ಚ ಪಿತಾ ಅಂತೀರ. ಲೌಕಿಕ ತಂದೆ ತಾಯಿಗೆ ಎಂದೂ ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ये महिमा है जरूर, परंतु किसकी है ये कोई नहीं जानते. अगर जाने तो वहां चले जाए और बहुतों को ले जाए. ಈ ಮಹಿಮೆಯಂತೂ ಖಂಡಿತ ಮಾಡ್ತೀವಿ, ಆದರೆ ಯಾರ್ದಾಗಿದೆ ಇದು ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಿದ್ರೆ ತಾವು ಅಲ್ಲಿಗೆ ಹೋಗೋರು, ಇತರರನ್ನು ಕರ್ಕೊಂಡು ಹೋಗೋರು. परंतु ड्रामा की बावी ही ऐसी है, जब ड्रामा पूरा होता तभी आते हैं. ಆದರೆ ಡ್ರಾಮಾದೇ ಈ ರೀತಿ ಇದೆ, ಯಾವಾಗ ಡ್ರಾಮಾ ಪೂರ್ತಿ ಆಗತ್ತೆ ಆವಾಗೇ ಬರ್ತಾರಲ್ಲ. आगे मूवी नाटक होते थे, जब नाटक पूरा होता था तो सभी एक्टर स्टेज पर खड़े हो जाते थे. ಹಳೆ ಕಾಲದಲ್ಲಿ ಫಿಲಿಮು ನಾಟಕ ನಡೆಯೋದು, ಯಾವಾಗ ನಾಟಕ ಪೂರ್ತಿ ಆಗ್ತಿತ್ತು ಎಲ್ಲ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಡೋರು. ये भी बेहद का बड़ा नाटक है, ये भी सारा बच्चों की बुद्धि में आना चाहिए. सत्युग त्रेता द्वापर कलयुग, ये सारी सृष्टि का चक्र है. ಇದು ಅನಂತವಾದ ದೊಡ್ಡ ನಾಟಕ ಆಗಿದೆ. ಇದು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಬರಬೇಕಾಗಿದೆ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ, ಇದು ಸೃಷ್ಟಿ ಚಕ್ರ ಆಗಿದೆ. ऐसे नहीं, मूल वतन सूक्ष्म वतन में चक्र फिरता, सृष्टि का चक्र यहाँ ही फिरता है. ಆ ರೀತಿ ಅಲ್ಲ, ಮೂಲವತನ ಸೂಕ್ಷ್ಮ ವತನದಲ್ಲಿ ಚಕ್ರ ತಿರುಗತ್ತೆ ಅಂತ, ಸೃಷ್ಟಿಯ ಚಕ್ರ ಇಲ್ಲೇ ತಿರುಗತ್ತೆ. गाया भी जाता है एको ओंकार सत्य नाम, ये महिमा किसकी है. बल ग्रंथ में भी सिख लोग महिमा करते हैं. ಗಾಯನ ಇದೆ ಏಕೋ ಓಂಕಾರ ಸತ್ಯನಾಮ ಅಂತ.
ಈ ಮಹಿಮೆ ಯಾರ್ದಾಗಿದೆ? ಬಲೆ ಗ್ರಂಥದಲ್ಲೂ ಸಿಖ್ ಧರ್ಮದವರು ಮಹಿಮೆಯನ್ನ ಮಾಡ್ತಾರಲ್ಲ, गुरु नानक वाच अब एको ओंकार ये तो उस एक निराकार परमात्मा की महिमा। परंतु ये लोग परमात्मा की महिमा को भूल गुरु नानक की महिमा करने लगते हैं। गुरु नानकिನ ವಾಚ ಏಕೋ ಓಂಕಾರ, ಇದಂತೂ ಒಬ್ಬ ನಿರಾಕಾರ ಪರಮಾತ್ಮನ ಮಹಿಮೆಯಾಗಿದೆ. ಆದರೆ ಜನ ಪರಮಾತ್ಮನ ಮಹಿಮೆಯನ್ನು ಮರೆತು ಗುರು ನಾನಕಿನ ಮಹಿಮೆಯನ್ನ ಮಾಡೋದ್ರಲ್ಲಿ ತೊಡಗಿರ್ತಾರೆ. सदगुरु भी नानक को समझ लेते वास्तव में सृष्टि भर में महिमा जो भी है उस एक की है और कोई की महिमा आई नहीं. ಸದ್ಗುರುವನ್ನು ನಾನಕ್ ಅಂತ ತಿಳ್ಕೊಂಡ್ಬಿಡ್ತಾರೆ. ವಾಸ್ತವದಲ್ಲಿ ಸೃಷ್ಟಿಯಲ್ಲಿ ಏನೆಲ್ಲ ಮಹಿಮೆ ಇದೆ ಅದು ಒಬ್ಬರದಾಗಿದೆ, ಬೇರೆ ಯಾರ ಮಹಿಮೆನೂ ಇಲ್ಲ. अभी देखो ब्रह्मा में अगर बाबा की प्रवेशता नहीं होती तो ये कौड़ी तुली होता. ಈಗ ನೋಡಿ, ಬ್ರಹ್ಮನಲ್ಲಿ ಬಾಬಾ ಪ್ರವೇಶ ಆಗಿಲ್ಲ ಅಂದ್ರೆ ಇವರು ಗವ್ಯ ಸಮಾನ ಇರೋರು. अभी तुम कौड़े तुल्य से एरे तुल्य बनते हो परम पिता परमात्मा द्वारा. अब है पति दुनिया ब्रह्मा की रात्रि. ಈಗ ನೀವು ಗವ್ಯೆಯಿಂದ ವಜ್ರ ಸಮಾನ ಆಗ್ತೀರಾ ಪರಂಪಿತ ಪರಮಾತ್ಮನ ಮುಖಾಂತರ. ಈಗಾಗಿದೆ ಪತಿತ ಪ್ರಪಂಚ ಬ್ರಹ್ಮನ ರಾತ್ರಿ. पति दुनिया में जब बाबा आते और जो उनको पहचान लेते वह उन पर कुर्बान जाते हैं. ಪ್ರಪಂಚದಲ್ಲಿ ಪತಿತ ಪ್ರಪಂಚದಲ್ಲಿ ಯಾವಾಗ ಬಾಬಾ ಬರ್ತಾರೆ ಆಗ ಅವರನ್ನ ಯಾರು ತಿಳ್ಕೊಂಡ್ಬಿಡ್ತಾರೆ ಅವರೇ ತಂದೆಯ ಮೇಲೆ ಬಲಿಹಾರಿ ಆಗ್ತಾರೆ. आज की दुनिया में तो बच्चे भी धुंधकारी बन पड़े हैं. देवताएं कितने अच्छे थे, अभी वो पुनर्जन्म लेते लेते तमो प्रधान बन गए. ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳು ಸಹ ಅಂಧಕಾರದಲ್ಲಿ ಬಿದ್ದಿದ್ದಾರೆ. ದೇವತೆಗಳು ಎಷ್ಟು ಚೆನ್ನಾಗಿದ್ರು, ಈಗ ಅವರು ಸಹ ಪುನರ್ಜನ್ಮವನ್ನ ಪಡೀತಾ ಪಡೀತಾ ತಮೋ ಪ್ರಧಾನ ಆಗಿದ್ದಾರೆ. सन्यासी में पहले बहुत अच्छे थे, पवित्र थे, भारत को मदद देते थे. ಸನ್ಯಾಸಿಗಳು ಮೊದಲು ತುಂಬಾ ಚೆನ್ನಾಗಿರೋರು, ಪವಿತ್ರವಾಗಿರೋರು, ಭಾರತಕ್ಕೆ ಸಹಯೋಗವನ್ನ ನೀಡೋರು. भारत में अगर पवित्रता ना हो तो काम चिता पर जल जाए. सतयुग में काम कटारी होती नहीं. ಭಾರತದಲ್ಲಿ ಪವಿತ್ರತೆ ಇಲ್ಲ ಅಂದರೆ ಕಾಮ ಕಟಾರಿಯಿಂದ ಸುಟ್ಟೋಗೋದು. ಸತ್ಯುಗದಲ್ಲಿ ಕಾಮ ಕಟಾರಿ ಇರುವುದೇ ಇಲ್ಲ. इस कलयुग में सब काम चिता के कांटे पर बैठे हैं. सतयुग में तो ऐसे नहीं कहेंगे, वहाँ ये ಪಾಯ್ಸನ್ ಹೋತಾ ಹೀ नहीं. ಈ ಕಲಿಯುಗದಲ್ಲಿ ಎಲ್ಲರೂ ಕಾಮಚಿತೆಯ ಮುಳ್ಳಿನ ಮೇಲೆ ಕೂತಿದ್ದಾರೆ. ಸತ್ಯುಗದಲ್ಲಿ ಈ ರೀತಿ ಹೇಳಕ್ಕಾಗಲ್ಲ, ಅಲ್ಲಿ ಈ ಪಾಯ್ಸನ್ ಇರುವುದೇ ಇಲ್ಲ. कहते हैं ना, अमृत छोड़ विष काय को खाए, विकारी को ही पतित कहा जाता. ಅಂತಿರ್ತಾರಲ್ಲ, ಅಮೃತವನ್ನ ಬಿಟ್ಟು ವಿಷವನ್ನ ಯಾಕೆ ಕುಡಿಬೇಕು, ವಿಕಾರಿಗಳಿಗೆ ಪತಿತರು ಅಂತ ತಿಳಿಸ್ಬೋದು. आजकल मनुष्य तो देखो 10-12 बच्चा पैदा करते रहते, कोई भी कायदा ही नहीं रहा. ಈ ನಡುವೆ ಮನುಷ್ಯರಂತೂ 10-12 ಮಕ್ಕಳಿಗೆ ಜನ್ಮವನ್ನು ನೀಡ್ತಿರ್ತಾರೆ, ಎತ್ತದೇ ನಿಯಮ ಇಲ್ಲ. सतयुग में जब बच्चा पैदा होता तो पहले ही साक्षात्कार होता. शरीर छोड़ने के पहले भी साक्षात्कार होता है कि हम ये शरीर छोड़ जाकर बच्चा बनूंगा. ಸತ್ಯುಗದಲ್ಲಿ ಯಾವಾಗ ಸಂತಾನ ಜನ್ಮವನ್ನ ಪಡೆಯುತ್ತೆ ಮೊದಲೇ ಸಾಕ್ಷಾತ್ಕಾರ ಆಗತ್ತೆ. ಶರೀರವನ್ನ ಬಿಟ್ಟು ಮೊದಲು ಸಾಕ್ಷಾತ್ಕಾರ ಆಗತ್ತೆ, ನಾನು ಈ ದೇಹವನ್ನ ಬಿಟ್ಟು ಸಣ್ಣ ಮಗು ಆಗ್ತೀನಿ. और एक बच्चा ही होता, जास्ती नहीं ला मुझे चलता, वृद्धि तो होनी ही है. ಒಂದೇ ಸಂತಾನ ಇರುತ್ತೆ, ಜಾಸ್ತಿ ಇರೋದಿಲ್ಲ. ನಿಯಮದ ಅನುಸಾರ ನಡೆಯುತ್ತೆ, ವೃದ್ಧಿ ಅಂತೂ ಆಗಲೇಬೇಕಲ್ಲ. परंतु वहाँ विकार होता नहीं. बहुत पूछते तब वहाँ पैदाइश कैसे होती.
बोलना चाहिए वहाँ योग बल से सब काम होता है. ಅಲ್ಲಂತೂ ವಿಕಾರನೇ ಇರೋದಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ಮತ್ತೆ ಸಂತಾನ ಯಾವ ರೀತಿ ಆಗತ್ತೆ? ತಿಳಿಸಬೇಕಾಗಿದೆ, ಅಲ್ಲಿ ಯೋಗ ಬಲದಿಂದ ಎಲ್ಲ ಕೆಲಸ ಆಗತ್ತೆ. योग बल से ही हम सृष्टि की राजाई लेते, बाहुबल से सृष्टि की राजाई नहीं मिल सकता. ಯೋಗ ಬಲದಿಂದ ನಾವು ಸೃಷ್ಟಿಯ ರಾಜ್ಯವನ್ನು ಪಡಿತೀವಿ. ಬಾಹುಬಲದಿಂದ ಸೃಷ್ಟಿಯ ರಾಜ್ಯ ಸಿಗೋದೇ ಇಲ್ಲ. बाबा ने समझाया, अगर क्रिश्चियन लोग आपस में मिल जाए तो सारी सृष्टि का राज्य ले सकते, परंतु आपस में मिलेंगे नहीं, लॉ नहीं कहता. ಬಾಬಾ ತಿಳಿಸಿದರೆ, ಇಬ್ಬರು ಕ್ರಿಶ್ಚಿಯನ್ಸು ಮಿಲನ ಮಾಡಿದ್ರೆ ಇಡೀ ಸೃಷ್ಟಿಯ ಮೇಲೆ ರಾಜ್ಯವನ್ನು ಮಾಡಬಹುದಾಗಿದೆ. ಆದರೆ ಮಿಲನ ಮಾಡೋದಿಲ್ಲ, ನಿಯಮನೇ ಇಲ್ಲ. इसलिए दो बिल्ली आपस में लड़ते तो मक्खन तुम बच्चों को मिल जाता. श्री कृष्ण के मुख में मक्खन दिखाया, ये सृष्टि रूपी मक्खन है. ಅದಕ್ಕೆ ತೋರಿಸಿದರೆ ಎರಡು ಬೆಕ್ಕುಗಳು ಹೊಡೆದಾಡ್ತಾ ಇದ್ರೆ ಬೆಣ್ಣೆ ಮಕ್ಕಳಿಗೆ ಸಿಕ್ತು ಅಂತ. ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸ್ತಾರೆ. ಇದು ಸೃಷ್ಟಿ ಅನ್ನುವ ಬೆಣ್ಣೆಯಾಗಿದೆ. बेहद का बाप कहते हैं, ये योग बल की लड़ाई शास्त्रों में गाई जाती. बाहुबल की नहीं, उन्होंने फिर हिंसक लड़ाई शास्त्रों में दिखा दिया. ಅನಂತವಾದ ತಂದೆ ತಿಳಿಸ್ತಾರೆ, ಯೋಗ ಬಲದ ಯುದ್ಧ ಶಾಸ್ತ್ರದಲ್ಲಿ ಗಾಯನ ಇದೆ, ಬಾಹುಬಲದ್ದಲ್ಲ. ಆದರೆ ಹಿಂಸೆ ಯುದ್ಧವನ್ನ ಶಾಸ್ತ್ರದಲ್ಲಿ ತೋರಿಸ್ಬಿಟ್ಟಿದ್ದಾರೆ. उनसे अपना कोई संबंध नहीं, पांडवों कौरवों की लड़ाई नहीं. ये अनेक धर्म 5000 वर्ष पहले थे जो आपस में लड़कर विनाश हुए. ಅದರ ಜೊತೆಗೆ ಯಾವುದೇ ಸಂಬಂಧ ನಮಗಿಲ್ಲ. ಪಾಂಡವರ ಕೌರವರ ಯುದ್ಧನೇ ಇಲ್ಲ. ಅನೇಕ ಧರ್ಮ 5000 ವರ್ಷ ಹಿಂದೆನೂ ಇತ್ತು, ಅವರೆಲ್ಲ ಕಿತ್ತಾಡಿ ವಿನಾಶ ಮಾಡಿಕೊಂಡಿದ್ದಾರೆ. पांडवों ने देवी देवता धर्म की स्थापना की, ये है योग बल जिससे सृष्टि का राज्य मिलता है. ಪಾಂಡವರಿಂದ ದೇವಿ ದೇವತಾ ಧರ್ಮ ಸ್ಥಾಪನೆ ಆಯಿತು. ಇದಾಗಿದೆ ಯೋಗ ಬಲ, ಇದರಿಂದ ಸೃಷ್ಟಿಯ ರಾಜ್ಯ ಸಿಗತ್ತೆ. माया जीत जगत जीत बनते हैं, सतयुग में माया रावण होता ही. ಮಾಯಾ ಜೀತರು ಜಗತ್ ಜೀತರಾಗ್ತಾರೆ. ಸತ್ಯುಗದಲ್ಲಿ ಮಾಯಾ ರಾವಣ ಇರೋದೇ ಇಲ್ಲ. वहां थोड़े ही रावण का भूत बनाकर जलाएंगे. भूत कैसे कैसे बनाते हैं. ಅಲ್ಲಿ ಈ ರೀತಿ ರಾವಣನ ಭೂತ ಅಂದ್ರೆ ಗೊಂಬೆಯನ್ನ ಮಾಡಿ ಸುಡ್ತಾರೇನು, ಯಾವ್ಯಾವ ರೀತಿ ಚಿತ್ರಗಳನ್ನ ಮಾಡ್ತಾರಲ್ಲ. ऐसा कोई द्वैत व असुर होता नहीं, ये भी नहीं समझते. 5 विकार स्त्री के है, 5 विकार पुरुष के. ಈ ರೀತಿ ದ್ವೈತ್ವ ಅಂದ್ರೆ ಅಸುರತ್ವ ಅಲ್ಲಿ ಇರೋದೇ ಇಲ್ಲ. ಇದು ಅರ್ಥ ಆಗಲ್ಲ. 5 ವಿಕಾರ ಸ್ತ್ರೀಯಲ್ಲಿ, 5 ವಿಕಾರ ಪುರುಷನಲ್ಲಿ ಆಗಿದೆ. उनको मिलाकर 10 शेष वाला रावण बना देते, जैसे विष्णु को भी 4 भुजाएं दिखा. ಅದೆಲ್ಲ ಸೇರಿಸಿ 10 ತಲೆ ರಾವಣನನ್ನ ಮಾಡಿದರು. ಯಾವ ರೀತಿ ವಿಷ್ಣುಗೆ 4 ಭುಜಗಳನ್ನ ತೋರಿಸಿದ್ದಾರೆ. मनुष्य तो ये कॉमन बात भी समझते नहीं, बड़ा रावण बनाकर जलाते हैं. ಮನುಷ್ಯ ಈ ಸಾಧಾರಣವಾದ ಮಾತನ್ನು ಅರ್ಥ ಮಾಡ್ಕೊಳ್ಳಲ್ಲ. ದೊಡ್ಡ ರಾವಣನನ್ನ ಮಾಡಿ ಸುಡ್ತಾ ಇರ್ತಾರೆ. मोस्ट बिलवेड बच्चों को अभी बेहद का बाप समझाते. बाप के बच्चे हमेशा नंबरवार प्यारे होते हैं. ಮುದ್ದು ಮಕ್ಕಳಿಗೆ ಈಗ ಅನಂತವಾದ ತಂದೆ ತಿಳಿಸಿದರು. ತಂದೆ ಮಕ್ಕಳನ್ನ ಸದಾ ನಂಬರ್ವಾರ್ ಪ್ರೀತಿ ಮಾಡ್ತಾರಲ್ಲ. कोई तो मोस्ट बिलवेड भी है तो कोई कम प्यारे भी है. जितना सिक्किलदा बच्चा होगा उतना ಜಾಸ್ತಿ ಲವ್ ಹೋगा. ಕೆಲವರು ಬಹಳ ಮುದ್ದು ಮಕ್ಕಳಾಗಿದ್ರೆ ಕೆಲವರು ಕಡಿಮೆ ಪ್ರಿಯ ಮಕ್ಕಳಾಗಿದ್ದಾರೆ.
ಎಷ್ಟು ಹಗಲಿ ಹೋದ ಮಕ್ಕಳಾಗಿರ್ತಾರೆ ಅಷ್ಟೇ ಜಾಸ್ತಿ ಪ್ರಿಯರಾಗಿರ್ತಾರೆ. यहाँ भी जो सर्विस पर तत्पर रहते, रहम दिल रहते, वो प्यारे लगते हैं. भक्ति मार्ग में भी रहम मांगते हैं, खुद रहम करो, मर्सी ऑन मी. ಇಲ್ಲೂ ಸಹ ಸೇವೆಯಲ್ಲಿ ಯಾರು ತತ್ಪರರಾಗಿರ್ತಾರೆ, ಕರುಣಾಹೃದಯ ಆಗಿರ್ತಾರೆ, ಅವರು ಪ್ರಿಯ ಅನಿಸ್ತಾರೆ. ಭಕ್ತಿ ಮಾರ್ಗದಲ್ಲೂ ದಯೆಯನ್ನ ಕೇಳ್ತಾರಲ್ಲ, ಸದಾ ದಯೆಯನ್ನ ತೋರಿಸಿ ಮರ್ಸಿ ಮೀ ಅಂತಿರ್ತಾರೆ. परंतु ड्रामा को कोई जानते नहीं, जब बहुत तमो प्रधान बन जाते तभी बाबा का प्रोग्राम है आने का. ಆದರೆ ಡ್ರಾಮಾ ಬಗ್ಗೆ ತಿಳ್ಕೊಂಡೇ ಇಲ್ಲ. ಯಾವಾಗ ಬಹಳ ತಮೋ ಪ್ರಧಾನರಾಗ್ಬಿಡ್ತಾರೆ ಆಗ ಬಾಬೋರ ಪ್ರೋಗ್ರಾಮ್ ಆಗಿರುತ್ತೆ ಬರುವಂಥದ್ದು. ऐसे नहीं ईश्वर जो चाहे कर सकते हैं या जब चाहे तब आ सकते हैं. ಆ ರೀತಿನೂ ಅಲ್ಲ, ಈಶ್ವರ ಯಾವಾಗ ಇಷ್ಟಪಡ್ತಾರೆ ಆವಾಗ ಬರ್ಬೋದಾಗಿದೆ, ಯಾವಾಗ ಬೇಕೋ ಆಗ ಬರ್ಬೋದು ಇಲ್ಲ. अगर ऐसी शक्ति होती फिर इतनी गाली क्यों मिले, वनवास क्यों मिले. ಅಷ್ಟೊಂದು ಶಕ್ತಿ ಇರೋದಾಗಿದ್ರೆ ಇಷ್ಟೊಂದು ನಿಂದನೆ ಯಾಕೆ ಸಿಗಬೇಕು, ವನವಾಸ ಯಾಕೆ ಸಿಗಬೇಕು. ये बातें बड़ी गुप्त है, श्री कृष्ण को तो गाली मिल ना सके. ಇದೆಲ್ಲ ಗುಪ್ತವಾದ ವಿಷಯ. ಶ್ರೀಕೃಷ್ಣನಿಗೆ ಎಂದು ನಿಂದನೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. कहते हैं भगवान ये नहीं कर सकता परंतु विनाश तो होना ही है, फिर बचाने की तो बात ही नहीं ಅಂತಿರ್ತಾರೆ. ಭಗವಂತ ಇದೆಲ್ಲ ಮಾಡಕ್ ಸಾಧ್ಯ ಇಲ್ಲ, ಆದರೆ ವಿನಾಶ ಅಂತೂ ಆಗಲೇಬೇಕು. ಇಲ್ಲಿ ನಾವು ಬಚಾವ್ ಆಗುವ ಮಾತೇ ಇಲ್ಲ. सभी को वापस ले जाना है, स्थापना विनाश कराते तो जरूर भगवान होंगे. ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗಬೇಕಾಗಿದೆ. ಸ್ಥಾಪನೆ ವಿನಾಶವನ್ನ ಮಾಡಿಸ್ತಾರೆ ಅಂದ ಮೇಲೆ ಭಗವಂತ ಇರಬೇಕಲ್ಲ. परमपिता परमात्मा स्थापना करते किसकी मुख्य बात तुम पूछो ही, ये कि गीता का भगवान को. ಪರಂಪಿತ ಪರಮಾತ್ಮ ಸ್ಥಾಪನೆ ಮಾಡ್ತಾರೆ. ಯಾವುದು ಮುಖ್ಯವಾದ ಮಾತು, ನೀವು ಇತರರನ್ನ ಕೇಳಿ ಗೀತೆಯ ಭಗವಂತ ಯಾರು. सारी दुनिया इसमें मुंजी हुई है, उन्होंने तो मनुष्य का नाम डाल दिया. ಇಡೀ ಪ್ರಪಂಚ ತಬ್ಬಿಬ್ಬಲಾಗಿದೆ, ಅವರಂತೂ ಮನುಷ್ಯನ ಹೆಸರನ್ನೇ ಹಾಕ್ಬಿಟ್ಟಿದ್ದಾರೆ. आदि सनातन देवी देवता धर्म की स्थापना तो भगवान बिगर कोई करा नहीं सकता, फिर तुम कैसे कहते हो श्री कृष्ण गीता का भगवान. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಭಗವಂತ ಬಿಟ್ಟು ಬೇರೆ ಯಾರು ಮಾಡಕ್ ಸಾಧ್ಯ ಅಂದ ಮೇಲೆ ತಾವೆಂಗೆ ಹೇಳಕ್ ಸಾಧ್ಯ ಶ್ರೀಕೃಷ್ಣ ಗೀತೆಯ ಭಗವಂತ. विनाश और स्थापना कराना किसका काम है. गीता के भगवान को भूल गीता को खंडन कर. ವಿನಾಶ ಮತ್ತು ಸ್ಥಾಪನೆ ಕಾರ್ಯವನ್ನ ಮಾಡಿಸೋದು ಯಾರ ಕೆಲಸ ಆಗಿದೆ. ಗೀತೆಯ ಭಗವಂತನನ್ನ ಮರೆತು ಗೀತೆಯನ್ನೇ ಖಂಡನ ಮಾಡಿದರೆ. ये बड़े से बड़े भूल है, दूसरा फिर जगन्नाथपुरी में देवताओं के बड़े गंदे चित्र बना दिया. ಇದು ಬಹಳ ದೊಡ್ಡ ತಪ್ಪಾಗಿದೆ. ಮತ್ತೊಂದು ನಂತರ ಜಗನ್ನಾಥ್ ಮಂದಿರದಲ್ಲಿ ದೇವತೆಗಳ ಕೊಳಕು ಚಿತ್ರಗಳನ್ನು ಮಾಡಿದ್ದಾರೆ. गवर्नमेंट की मना है गंदे चित्र रखने की, तो इस पर समझाना चाहिए. ಗೌರ್ಮೆಂಟು ಸಹ ಅದನ್ನ ಬೇಡ ಅಂತ ಹೇಳುತ್ತೆ, ಇದರ ಮೇಲೇನು ತಿಳಿಸಬೇಕು. इन मंदिरों पर कोई की बुद्धि में ये बातें आती नहीं, ये बातें बाबा ही बैठ समझाते. ಈ ಮಂದಿರಗಳ ಮೇಲೆ ಯಾರ ಬುದ್ಧಿಯಲ್ಲೂ ಬರೋದೇ ಇಲ್ಲ. ಈ ಮಾತುಗಳನ್ನ ಬಾಬೋರೇ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. देखो बच्चियां कितना प्रतिज्ञा पत्र भी लिखती है, खून से भी लिखती. ये कथा भी है ना, श्री कृष्ण को खून निकला तो द्रौपदी ने अपना चीर फाड़ कर बांध लिया. ये लव है ना. ನೋಡಿ
ಮಕ್ಕಳು ಎಷ್ಟೊಂದು ಪ್ರತಿಜ್ಞಾ ಪತ್ರವನ್ನು ಬರೆದು ಕೊಡ್ತಾರೆ, ರಕ್ತದಿಂದಲೂ ಬರೆದು ಕೊಡ್ತಾರೆ. ಒಂದು ಕಥೆ ಇದೆ. ಶ್ರೀಕೃಷ್ಣನಿಗೆ ರಕ್ತ ಬಂದಾಗ ದ್ರೌಪದಿ ಸೀರೆಯ ಸೆರಗನ್ನ ತುಂಡು ಮಾಡಿ ಕಟ್ಟಿದ್ರು ಅಂತ. ಇದು ಸಹ ಪ್ರೀತಿನೇ ಅಲ್ವಾ? तुम्हारा लव है शिव बाबा के साथ, ब्रह्मा खून निकल सकता, इनको दुख हो सकता, लेकिन शिव बाबा को तो कभी दुख हो नहीं सकता, क्योंकि उनको अपना शरीर तो है नहीं. ನಿಮ್ಮ ಪ್ರೀತಿ ಶಿವ ಬಾಬಾವರ ಜೊತೆ ಇದೆ. ಬ್ರಹ್ಮನಿಗೆ ರಕ್ತ ಬರ್ಬೋದು, ದುಃಖ ಆಗ್ಬೋದು, ಆದರೆ ಶಿವ ಬಾಬಾವರಿಗೆ ಎಂದೂ ದುಃಖ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಿಗೆ ತಮ್ಮ ಶರೀರ ಅಂತೂ ಇಲ್ಲವೇ ಇಲ್ಲ. श्री कृष्ण को अगर कुछ लगे तो दुख होगा, तो उनको फिर परमात्मा कैसे कह सके? ಶ್ರೀಕೃಷ್ಣನಿಗೆ ಏನಾದರೂ ಆದರೆ ದುಃಖ ಆಗತ್ತೆ, ಮತ್ತೆ ಅವರಿಗೆ ಪರಮಾತ್ಮ ಅಂತ ಹೆಂಗೆ ಹೇಳಕ್ ಸಾಧ್ಯ? बाबा कहते मैं तो दुख सुख से न्यारा हूं, आप बच्चों को आकर सदा सुखी बनाता हूं. ಬಾಬಾ ಅಂತಿದರೆ ನಾನು ಸುಖ ದುಃಖದಿಂದ ಅತೀತನಾಗಿದ್ದೀನಿ. ಹಾ, ಮಕ್ಕಳಿಗೆ ಬಂದು ಸದಾ ಸುಖಿಯಾಗಿ ಮಾಡ್ತೀನಿ. सदाशिव गाया जाता, सदाशिव सुख देने वाला कहते, मेरे मीठे मीठे सिखिलदे बच्चे जो सपूत है ज्ञान धारण कर पवित्र रहते, सच्चे योगी ज्ञानी रहते, मुझे प्रिय लगते हैं. ಸದಾಶಿವ ಅಂತ ಗಾಯನ ಇದೆ. ಸದಾಶಿವ ಸುಖವನ್ನ ನೀಡೋರು ತಿಳಿಸ್ತಿದರೆ, ಈ ನನ್ನ ಮಧುರಾತಿ ಮಧುರ ಹಗಲಿ ಹೋದ ಮಕ್ಕಳು, ಸ್ವಂತ ಮಕ್ಕಳು, ಜ್ಞಾನ ಧಾರಣೆಯಿಂದ ಪವಿತ್ರರಾಗಿ ಸತ್ಯವಾದ ಯೋಗಿ ಜ್ಞಾನಿಗಳಾಗಿ ಇರಿ, ಆಗ ನನಗೆ ಪ್ರಿಯ ಅನ್ನಿಸ್ತೀರಾ. लौकिक बाप के पास भी कोई अच्छे कोई बुरे बच्चे होते, कोई कुल को कलंक लगाने वाले निकल पड़ते हैं. ಲೌಕಿಕ ತಂದೆ ಹತ್ತಿರ ಕೆಲವರು ಒಳ್ಳೆ ಮಕ್ಕಳು, ಕೆಲವರು ಕೆಟ್ಟ ಮಕ್ಕಳು ಇರ್ತಾರೆ. ಕೆಲವರಂತೂ ಕುಲವನ್ನೇ ಕಲಂಕದಲ್ಲಿ ತರುವಂತವರು ಬರ್ತಾರೆ. बहुत गंदे बन जाते, यहाँ भी तो ऐसे है. ಬಹಳ ಕೊಳಕಾಗ್ಬಿಡ್ತಾರೆ. ಇಲ್ಲೂ ಸಹ ಅದೇ ರೀತಿ ಇದ್ದಾರೆ. आश्चर्यवंत बच्चा बनंती सुनंती कथंती फिर फारकंती देवंती, इसलिए ही निश्चय पत्र लिखवाया जाता है. ಆಶ್ಚರ್ಯದಿಂದ ಮಗು ಆಗ್ತಾರೆ, ಕೇಳ್ತಾರೆ, ತಿಳಿಸ್ತಾರೆ, ಮತ್ತೆ ಓಡಿ ಹೋಗ್ತಾರೆ. ಅದಕ್ಕೆ ನಿಶ್ಚಯ ಪತ್ರವನ್ನ ಬರೆಸಲಾಗುತ್ತೆ. तो वो लिखत फिर सामने दी जाती है, ब्लड से भी लिख कर देते हैं. ಆ ಪತ್ರವನ್ನ ಮುಂದಿಡಲಾಗುತ್ತೆ, ರಕ್ತದಿಂದ ಬರೆದು ಕೊಡ್ತಾರೆ. ब्लड से लिखकर प्रतिज्ञा करते, आजकल तो कसम भी उठा लेते. ರಕ್ತದಿಂದನೂ ಬರೆದು ಪ್ರತಿಜ್ಞೆಯನ್ನ ಮಾಡ್ತಾರೆ. ಈ ನಡುವೆ ಅಂತೂ ಪ್ರತಿಜ್ಞೆಯನ್ನೇ ತಗೊಂಡ್ಬಿಡ್ತಾರೆ. परंतु वो है झूठा कसम, ईश्वर को हाजिर नाजिर जानना, अर्थात ये भी ईश्वर है मैं भी ईश्वर कसम उठाता. ಆದರೆ ಇದೆಲ್ಲ ಸುಳ್ಳಿನ ಪ್ರತಿಜ್ಞೆ ಆಗಿದೆ. ಭಗವಂತನನ್ನ ಮುಂದೆ ಇಟ್ಕೊಳೋದು, ಇವರು ಈಶ್ವರ ಅವರು ಈಶ್ವರ, ಈ ಪ್ರತಿಜ್ಞೆಯನ್ನ ತಗೊಳ್ಳೋದೇ ತಪ್ಪಾಗಿದೆ. बाबा कहते अभी तुम प्रैक्टिकल में हाजिर नाजिर जानते हो, बाबा इन आंखों रूपी ಕಿಟಕಿयों को देखते हैं. ಬಾಬಾ ಅಂತಾರೆ, ಈಗ ನೀವು ಪ್ರಾಕ್ಟಿಕಲ್ ಅಲ್ಲಿ ಸನ್ಮುಖದಲ್ಲಿ ತಿಳ್ಕೊಂಡಿದ್ದೀರ, ಬಾಬಾ ಈ ನೇತ್ರಗಳೆನ್ನುವ ಕಿಟಕಿಯಿಂದ ನೋಡ್ತಾರೆ. ये पराया शरीर है, लोन पर लिया है, बाबा किराएदार है. ಇದು ಬೇರೆಯವರ ದೇಹ, ಲೋನ್ ಅನ್ನ ಪಡೆದಿದ್ದಾರೆ, ಬಾಬಾ ಬಾಡಿಗೆಯನ್ನು ಕೊಡ್ತಾರೆ. मकान को काम में लाया जाता तो बाबा कहते मैं ये तन कायम काम में लाता. ಮನೆಯನ್ನ ಕೆಲಸದಲ್ಲಿ ಉಪಯೋಗಿಸಲಾಗುತ್ತೆ. ಬಾಬಾ ತಿಳಿಸ್ತಾರೆ, ನಾನು ಈ ದೇಹ ಅನ್ನುವ ಮಕಾನ್ ಅಂದರೆ ಮನೆಯನ್ನ ಕೆಲಸದಲ್ಲಿ ತರ್ತೀನಿ. ಬಾಬಾ ಇನ್ ಕಿಟಕಿಯೊಂದ್ಸೆ ದೇಖ್ತೆ ಹಾಜಿರ್ ನಾಜಿರ್. ಬಾಬಾ ಈ ಕಿಟಕಿ ಅಂದ್ರೆ ಕಣ್ಣುಗಳಿಂದ ನೋಡ್ತಾರೆ.
ಸಮ್ಮುಖದಲ್ಲಿದ್ದಾರಲ್ಲ. आत्मा जरूर ऑर्गन से ये काम लेंगी ना, मैं आया हूँ तो जरूर सुनाऊंगा ना. ಆತ್ಮ ಕರ್ಮೇಂದ್ರಿಯಗಳಿಂದ ಕೆಲಸವನ್ನು ತಗೊಳತ್ತೆ. ನಾನು ಬಂದಿದ್ದೀನಿ ಅಂದರೆ ತಿಳಿಸ್ತೀನಲ್ಲ. ಆರ್ಗನ್ಸ್ ಯೂಸ್ ಕರ್ತೆ ಹೈ ತೋ ಜರೂರ್ ಕಿರಾಯ ಭಿ ದೇನಾ ಪಡೆ. ಕರ್ಮೇಂದ್ರಿಯಗಳನ್ನು ಉಪಯೋಗಿಸಿದಾಗ ಅದರ ಬಾಡಿಗೆಯನ್ನು ಕೊಡಬೇಕಾಗತ್ತೆ. तुम बच्चे इस समय नरक को स्वर्ग बनाने वाले, तुम रोशनी देने वाले, जागृत करने वाले. ತಾವು ಮಕ್ಕಳು ಈ ಸಮಯ ನರಕವನ್ನ ಸ್ವರ್ಗವಾಗಿ ಮಾಡುವಂಥವ್ರು, ಬೆಳಕನ್ನ ಕೊಡುವಂಥವ್ರು, ಜಾಗೃತಿಯನ್ನ ನೀಡುವಂಥವರು. और तो सब कुंभकर्ण की नींद में सोए पड़े हैं, तुम माताएं जागते हो, ಸ್ವರ್ಗ ಕಾ ಮಾಲಿಕ್ ಬನಾತೆ. ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ತಾವು ಮಾತೆಯರು ಜಾಗೃತರಾಗಿದ್ದೀರಾ, ಸ್ವರ್ಗದ ಮಾಲೀಕರಾಗಿ ಮಾಡ್ತೀರಾ. इसमें मेजॉरिटी माताओं की है, इसलिए वंदे मातरम कहा जाता. भीष्म पिता आदि को भी तुमने ही बाण मारे हैं. ಇದರಲ್ಲಿ ಮೆಜಾರಿಟಿ ಮಾತೆಯರಾಗಿದ್ದಾರೆ, ಅದಕ್ಕೆ ವಂದೇ ಮಾತರಂ ಅಂತ ಹೇಳಾಗುತ್ತೆ. ಭೀಷ್ಮ ಮಹಾಪಿತ ಅವರಿಗೂ ಇವರೇ ಬಾಣವನ್ನ ನಾಟಿದ್ರು. मनमना बो मध्याची बो का बाण कितना सहज है, इन्हीं बाणों से तुम माया पर जीत पा लेते हो. ಮನ್ಮನ ಭವ ಮಧ್ಯಾಜೀಭಾವ ಅನ್ನುವ ಬಾಣ ಎಷ್ಟು ಸಹಜ ಆಗಿದೆ. ಈ ಬಾಣಗಳಿಂದ ತಾವು ಮಾಯೆಯ ಮೇಲೆ ವಿಜಯವನ್ನು ಪಡಿತೀರಾ. तुम्हें एक बाबा की याद, एक की श्रीमत पर चलना. बाबा तुम्हें ऐसे श्रेष्ठ कर्म सिखाते जो 21 जन्म कभी कर्म कूटने की दरकार ही ना पड़े. ತಾವು ಬಾಬುವರ ನೆನಪು, ಒಬ್ಬರ ಶ್ರೀಮತದಂತೆ ನಡಿಬೇಕು. ಬಾಬಾ ತಮಗೆ ಈ ರೀತಿ ಶ್ರೇಷ್ಠ ಕರ್ಮವನ್ನು ಕಲಿಸ್ಕೊಡ್ತಾರೆ. ಇದರಿಂದ 21 ಜನ್ಮ ಎಂದು ಕರ್ಮವನ್ನು ಕುಟ್ಟುವ ಅವಶ್ಯಕತೆಯೇ ಇರೋದಿಲ್ಲ. तुम एवर हेल्दी एवर वेल्दी बनते हो, अनेक बार तुम स्वर्ग के मालिक बने हो. ತಾವು ಸದಾ ಆರೋಗ್ಯವಂತರು, ಸದಾ ಐಶ್ವರ್ಯವಂತರಾಗ್ತೀರಿ. ಅನೇಕ ಸಲ ತಾವು ಸ್ವರ್ಗದ ಮಾಲೀಕರಾಗಿದ್ರಲ್ಲ. राज्य लिया फिर गवाया, तुम ब्राह्मण कुल भूषण ही, हीरो हीरोइन का पार्ट बजाते. ರಾಜ್ಯವನ್ನ ಪಡೆದ್ರಿ, ನಂತರ ಕಳ್ಕೊಂಡ್ರಿ. ತಾವು ಬ್ರಾಹ್ಮಣ ಕುಲಭೂಷಣರೇ, ಹೀರೋ ಹೀರೋಯಿನ್ ಪಾತ್ರವನ್ನ ಅಭಿನಯ ಮಾಡ್ತೀರಾ. ड्रामा में सबसे ऊंच पार्ट तुम बच्चों का, तो ऐसे ऊंच बनाने वाले बाबा के साथ बहुत लव चाहिए. ಡ್ರಾಮಾದಲ್ಲಿ ಎಲ್ಲರಿಗಿಂತ ಉನ್ನತವಾದ ಪಾತ್ರ ಮಕ್ಕಳದಾಗಿದೆ. ಅಂದ ಮೇಲೆ ಇಂತಹ ಶ್ರೇಷ್ಠವಾಗಿ ಮಾಡುವ ತಂದೆಯ ಜೊತೆ ಬಹಳ ಪ್ರೀತಿ ಬೇಕಲ್ಲ. बाबा आप कमाल करते हो, ना मन ना चित हमको तोड़े ही पता, हमसो नारायण थे. ಬಾಬಾ ತಾವಂತೂ ಕಮಾಲ್ ಮಾಡ್ತೀರಾ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಚಿತ್ತದಲ್ಲಿ ಈ ರೀತಿ ಇರಲಿಲ್ಲ, ನಾವೇ ನಾರಾಯಣ ಆಗ್ತೀವಿ. बाबा कहते तुम सो नारायण अथवा सो श्री लक्ष्मी देवी देवता थे, फिर पुनर्जन्म लेते लेते असुरी बन जाते हो. ಬಾಬಾ ತಿಳಿಸ್ತಿದ್ದಾರೆ, ತಾವೇ ನಾರಾಯಣ ಅಥವಾ ಲಕ್ಷ್ಮಿ ದೇವಿ ದೇವತೆ ಆಗಿದ್ರು. ನಂತರ ಪುನರ್ಜನ್ಮವನ್ನ ಪಡೀತಾ ಪಡೀತಾ असुरराग्बिಟ್ಟಿದ್ದೀರಾ. अभी फिर पुरुषार्थ कर वर्षा पाओ, जितना जो पुरुषार्थ करते साक्षात्कार होता रहेगा. ಈಗ ಮತ್ತೆ ಪುರುಷಾರ್ಥವನ್ನ ಮಾಡಿ ಆಸ್ತಿಯನ್ನ ಪಡಿ. ಎಷ್ಟು ಯಾರು ಪುರುಷಾರ್ಥ ಮಾಡ್ತಾರೆ, ಸಾಕ್ಷಾತ್ಕಾರ ಅಂತೂ ಆಗ್ತಾನೇ ಇರುತ್ತೆ. राजयोग एक बाबा ने सिखाए, सच्चा सच्चा सहज राजयोग तो तुम अभी सिखला सकते हो. ರಾಜಯೋಗ ಒಬ್ಬ ತಂದೆನೇ ಕಲಿಸ್ಕೊಟ್ಟಿದ್ರು. ಸತ್ಯ ಸತ್ಯವಾದ ಸಹಜ ರಾಜಯೋಗ ಈಗ ತಾವು
ಕಲಿಸ್ತಾ ಇದ್ದೀರಾ. तुम्हारा फर्ज है बाबा का परिचय सबको देना. सभी निधन के बन पड़े. ತಮ್ಮ ಕರ್ತವ್ಯ ಆಗಿದೆ ಬಾಬೂರ ಪರಿಚಯವನ್ನ ಎಲ್ಲರಿಗೂ ನೀಡುವಂಥದ್ದು. ಎಲ್ಲರೂ ಅನಾಥರಾಗ್ಬಿಟ್ಟಿದ್ದಾರಲ್ಲ. ये बातें भी कल्प पहले वाले कोटों में कोई समझेंगे. बाबा ने समझाया है सारी दुनिया में महान मूर्ख देखना हो तो याद है. ಈ ಮಾತುಗಳು ಕಲ್ಪದ ಹಿಂದೆ ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ರು. ಬಾಬಾ ತಿಳಿಸಿದರೆ ಇಡೀ ಪ್ರಪಂಚದಲ್ಲಿ ಮಹಾನ್ ಮೂರ್ಖರನ್ನ ನೋಡಬೇಕು ಅಂದ್ರೆ ಇಲ್ಲೇ ನೋಡಿ. बाप जिसने 21 जन्म का वर्षा मिला उसको भी फारकंती दे देते. ये भी ड्रामा में नूंद है. ಬಾಬಾ ಯಾರಿಂದ 21 ಜನ್ಮದ ಆಸ್ತಿ ಸಿಕ್ಕಿತ್ತು ಅವರಿಗೂ ಡೈವರ್ಸ್ ಕೊಟ್ಬಿಡ್ತಾರೆ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. अभी तुम स्वयं ईश्वर के औलाद हो, फिर देवता क्षत्रिय वैश्य शूद्र बनते हो. ಈಗ ನೀವು ಸ್ವಯಂ ಈಶ್ವರನ ಸಂತಾನ ಆಗಿದ್ದೀರಿ. ನಂತರ ದೇವತೆ ಕ್ಷತ್ರಿಯ ವೈಶ್ಯ ಶೂದ್ರನ ಸಂತಾನರಾಗ್ತೀರಾ. अभी असुरी औलाद से ईश्वरीय संतान बनते. बाप परमधाम से आकर पतित से पावन बनाते तो कितना शुक्रिया मनाना चाहिए. ಈಗ ಅಸುರಿ ಸಂತಾನದಿಂದ ಈಶ್ವರೀಯ ಸಂತಾನ ಆಗ್ತೀರ. ಬಾಬಾ ಪರಂಧಾಮದಿಂದ ಬಂದು ಪತಿತರನ್ನ ಪಾವನ ಮಾಡ್ತಾರೆ. ಅಂದ ಮೇಲೆ ಎಷ್ಟು ಶುಭಾಕಾಂಕ್ಷೆಗಳನ್ನ ನೀಡಬೇಕಾಗಿದೆ ಅಲ್ಲ. भक्ति मार्ग में भी शुक्रिया करते रहते, दुख में थोड़े ही शुक्रिया मनाए. ಭಕ್ತಿ ಮಾರ್ಗದಲ್ಲೂ ಶುಭಾಕಾಂಕ್ಷೆಗಳನ್ನ ನೀಡ್ತಿರ್ತೀರಿ. ದುಃಖದಲ್ಲಿ ಶುಭಾಕಾಂಕ್ಷೆಗಳನ್ನ ಯಾರು ಆಚರಣೆ ಮಾಡಲ್ಲ. अभी तुमको कितना सुख मिलता है तो बहुत लव होना चाहिए. हम बाप से प्यार से बातें करेंगे तो क्यों नहीं सुनेंगे. ಈಗ ನಿಮಗೆ ಎಷ್ಟೊಂದು ಸುಖ ಸಿಗ್ತಿದೆ ಅಂದ ಮೇಲೆ ಬಹಳ ಪ್ರೀತಿ ಇರಬೇಕು. ನಾವು ಬಾಬೂರಿಂದ ಪ್ರೀತಿಯಿಂದ ಯಾಕೆ ಮಾತಾಡಬಾರ್ದಾಗಿದೆ. ನಾವು ಮಾತಾಡಿದ್ರೆ ಕೇಳಲ್ಲ ಅನ್ನೋಂಗೆ ಇಲ್ಲವೇ ಇಲ್ಲ. ಕನೆಕ್ಷನ್ है ना, रात को उठकर बाबा से बातें करनी चाहिए. ಕನೆಕ್ಷನ್ ಇದೆ ಅಲ್ಲ, ರಾತ್ರಿ ಎದ್ದು ಬಾಬೂರ ಜೊತೆ ಮಾತಾಡಬೇಕಾಗಿದೆ. बाबा अपना अनुभव बताते रहते, मैं बहुत याद करता हूँ. बाबा की याद में आंसू भी आ जाते. ಬಾಬಾ ತನ್ನ ಅನುಭವವನ್ನು ತಿಳಿಸಿದ. ನಾನು ಬಹಳಷ್ಟು ನೆನಪು ಮಾಡ್ತೀನಿ. ತಂದೆಯ ನೆನಪಿನಿಂದ ಕಣ್ಣೀರು ಸಹ ಬಂದ್ಬಿಡುತ್ತೆ. हम क्या थे, बाबा ने क्या बना दिया, ततत्वम तुम भी वो बनते. ನಾವೇನಾಗಿದ್ವಿ, ಬಾಬಾವರು ಯಾವ ರೀತಿ ಮಾಡಿದರೆ ತತತ್ವ, ನೀವು ಸಹ ಅದೇ ರೀತಿ ಆಗ್ತೀರಾ. योग में रहने वालों को बाबा मदद भी देते, आपे ही आंख खुल जाएगा, ಕಟಿಯಾ ಹಿಲ್ ಜಾಯ್. ಯೋಗದಲ್ಲಿ ಇದ್ದವರಿಗೆ ತಂದೆಯ ಸಹಯೋಗ ಸಿಗತ್ತೆ. ತನಗೆ ತಾನೇ ಕಣ್ಣು ತೆಗೆಯುತ್ತೆ, ಮಂಚ ಅಲ್ಲಾಡತ್ತೆ. बाबा बहुतों को उठाते, बेहद का बाप कितना रहम करते हैं ना. ಬಾಬಾ ಎಷ್ಟೋ ಜನಗಳನ್ನ ಎದ್ದೇಳಿಸ್ತಾರೆ. ಅನಂತವಾದ ತಂದೆಗೆ ದಯೆ ಮಾಡ್ತಾರಲ್ಲ. तुम यहाँ क्यों आए हो, कहते हो बाबा भविष्य में श्री नारायण वरने की शिक्षा पाने आए, अथवा लक्ष्मी को वरने के लिए ये इम्तिहान पास कर रहे हैं. ತಾವಿಲ್ಲೇನಕ್ಕೆ ಬಂದಿದ್ದೀರಾ ಅಂತಾರೆ. ಬಾಬಾ ಭವಿಷ್ಯದಲ್ಲಿ ಶ್ರೀ ನಾರಾಯಣನನ್ನ ವರಿಸಿಕೊಳ್ಳುವ ಶಿಕ್ಷಣವನ್ನು ಪಡೆಯಕ್ಕೆ ಬಂದಿದೆ, ಅಥವಾ ಲಕ್ಷ್ಮಿಯನ್ನ ವರಿಸಿಕೊಳ್ಳೋದಕ್ಕೆ ಪಾಸ್ ಆಗೋದಕ್ಕೆ ಬಂದಿದ್ದೀವಿ. ಕಿತನಾ ವಂಡರ್ಫುಲ್ ಸ್ಕೂಲ್ ಹೇ, ಕಿತನಾ ವಂಡರ್ಫುಲ್ ಬಾತ್. ಎಷ್ಟು ಆಶ್ಚರ್ಯವಾದ ಸ್ಕೂಲ್, ಎಷ್ಟು ಆಶ್ಚರ್ಯವಾದ ಮಾತುಗಳಾಗಿದೆ. बड़े से बड़ी यूनिवर्सिटी है, परंतु गॉडली यूनिवर्सिटी नाम रखने नहीं देते. एक जरूर मानेंगे, आते रहेंगे.
ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ. ಆದರೆ ಭಗವಂತನ ವಿಶ್ವವಿದ್ಯಾಲಯ ಅನ್ನುವ ಹೆಸರನ್ನು ಇಡೋದಕ್ಕೆ ಬಿಡೋದಿಲ್ಲ. ಅಂತಹ ದಿನನೂ ಖಂಡಿತ ಬರುತ್ತೆ, ಬರ್ತಾ ಇರ್ತಾರೆ. कहेंगे बरोबर कितनी बड़ी यूनिवर्सिटी है, बाबा तो अपने नैनों पर बिठाकर तुमको पढ़ाते हैं ಅಂತಾರೆ. ಖಂಡಿತವಾಗಿ ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ ಬಾಬಾ ತನ್ನ ನೇತ್ರಗಳ ಮೇಲೆ ಕೂರಿಸ್ಕೊಂಡು ತಮಗೆ ಓದಿಸ್ತಾರಲ್ಲ. कहते हैं तुमको स्वर्ग में पहुंचा देंगे, तो ऐसे बाबा से कितनी बातें करनी चाहिए. ಬಾಬಾ ಅಂತಿರ್ತಾರೆ, ತಮ್ಮನ್ನ ಸ್ವರ್ಗದಲ್ಲಿ ಸೇರಿಸ್ಬಿಡ್ತೀನಿ ಅಂತ. ಅಂದಮೇಲೆ ಇಂಥ ತಂದೆಯ ಜೊತೆ ಇಷ್ಟು ಮಾತಾಡಬೇಕಲ್ಲ. फिर बाबा बहुत मदद करेंगे, जिनके गले घुटे हैं उसका ताला खोल देंगे. ಮತ್ತೆ ಬಾಬಾ ಬಹಳ ಸಹಯೋಗವನ್ನ ನೀಡ್ತಾರೆ. ಯಾರ ಕರುಳು ಕಟ್ಟಾಕೊಂಡಿದೆ ಅದನ್ನು ಸಹ ಬಾಬಾ ತೆರೆದು ಬಿಡ್ತಾರೆ. रात को याद करने से बहुत मजा आएगा, बाबा अपना अनुभव बताते, मैं कैसी बातें करता हूँ अमृत ವೇಳೆ. ರಾತ್ರಿ ನೆನಪು ಮಾಡಿದಾಗ ಬಹಳ ಮಜಾ ಬರುತ್ತೆ. ಬಾಬಾ ತನ್ನ ಅನುಭವವನ್ನು ತಿಳಿಸ್ತಿದ್ದಾರೆ. ನಾನು ಯಾವ ರೀತಿ ಮಾತಾಡ್ತೀನಿ ಅಮೃತ ವೇಳೆಯಲ್ಲಿ. बा बच्चों को समझाते, खबरदार रहना, कुल को कलंकित नहीं करना. ತಂದೆ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಎಚ್ಚರಿಕೆಯಿಂದ ಇರಿ, ಕುಲ ಕಲಂಕಿತರಾಗಬೇಡಿ. 5 विकार दान में दे, फिर वापस नहीं लेना है. 5 ವಿಕಾರ ದಾನದಲ್ಲಿ ನೀಡಿ ಮತ್ತೆ ವಾಪಸ್ಸು ಪಡಿಬಾರದಾಗಿದೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, बाप का प्रिय बनने के लिए रहम दिल बन सर्विस पर तत्पर रहना. ತಂದೆಗೆ ಪ್ರಿಯರಾಗಕ್ಕೋಸ್ಕರ ಕರುಣಾ ಹೃದಯಾಗಿ ಸೇವೆಯಲ್ಲಿ ತತ್ಪರರಾಗಿರಿ. सपूत आज्ञाकारी बन सच्चा योगी व ज्ञानी बनना है. ಒಳ್ಳೆ ಆಜ್ಞಾಕಾರಿಯಾಗಿ ಸತ್ಯವಾದ ಯೋಗಿ ಅಥವಾ ಜ್ಞಾನಿಗಳಾಗಬೇಕಾಗಿದೆ. ಮತ್ತೊಂದು, अमृत वेले उठ बाबा से बहुत मीठी मीठी बातें करना, बाबा का शुक्रिया मनाना. ಅಮೃತ ವೇಳೆ ಎದ್ದು ತಂದೆಯ ಜೊತೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಮಾತಾಡಬೇಕು, ತಂದೆಗೆ ಶುಭಾಕಾಂಕ್ಷೆಗಳನ್ನು ನೀಡಬೇಕಾಗಿದೆ. बाप की मदद का अनुभव करने के लिए मोस्ट बिलीवेड बाबा को बड़े प्यार से याद करना. ತಂದೆಯ ಸಹಯೋಗದ ಅನುಭವವನ್ನು ಮಾಡಕ್ಕೋಸ್ಕರ ಮುದ್ದು ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ. वरदान, सदा उमंग उत्साह में रह, मन से खुशी के गीत गाने वाले अविनाशी खुश नसीब भव. ಸದಾ ಉಮಂಗ ಉತ್ಸಾಹದಲ್ಲಿದ್ದು ಮನಸ್ಸಿನ ಖುಷಿಯ ಹಾಡನ್ನ ಆಡುವಂತವರು ಅವಿನಾಶಿ ಖುಷಿಯ ಅದೃಷ್ಟವಂತ ಭವ. आप खुश नसीब बच्चे अविनाशी विधि से अविनाशी सिद्धियां प्राप्त करते हो. ತಾವು ಖುಷಿಯ ಅದೃಷ್ಟವಂತ ಮಕ್ಕಳು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡ್ಕೊಂತೀರಾ. आपके मन से सदा वाह वाह की खुशी के गीत बजते ही रहते. वाह बाबा वो तकदीर. ನಿಮ್ಮ ಮನಸ್ಸಿಂದ ಸದಾ ವಾಹ್ ವಾಹ್ ಅನ್ನುವ ಖುಷಿಯ ಹಾಡು ಬರ್ತಾ ಇರುತ್ತೆ. ವಾಹ್ ಬಾಬಾ, ವಾಹ್ ನನ್ನ ಅದೃಷ್ಟ. वाह मीठा परिवार, वाह श्रेष्ठ संगम का सुहाना समय. वाह ನನ್ನ ಮಧುರವಾದ ಪರಿವಾರ, ವಾಹ್ ಶ್ರೇಷ್ಠ ಸಂಗಮದ ಸುಂದರವಾದ ಸಮಯ. हर कर्म वाह वाह है, इसलिए आप अविनाशी खुश नसीब हो. ಪ್ರತಿಯೊಂದು ಕರ್ಮ ವಾ ವಾ ಅಂತ ಇರುತ್ತೆ, ಅದಕ್ಕೋಸ್ಕರ ತಾವು ಅವಿನಾಶಿ ಖುಷಿಯ ಅದೃಷ್ಟವಂತರಾಗಿದ್ದೀರಾ.
आपके मन में कभी क्यों मैं नहीं आ सकता, वೈ के बजाय वाह वाह और है के बजाय बाबा बाबा शब्द ही आता है. ತಮ್ಮ ಮನಸ್ಸಿಂದ ಯಾಕೆ ನಾನು ಅನ್ನೋದು ಬರೋಂಗಿಲ್ಲ. ಯಾಕೆ ಅನ್ನುವ ಬದಲು ವಾ ವಾ ಅಂತ, ಮತ್ತೆ ಹಾಯ್ ಅನ್ನುವ ಬದಲು ಬಾಬಾ ಬಾಬಾ ಅನ್ನುವ ಶಬ್ದನೇ ಬರುತ್ತೆ. ಇಂದಿನ ಸ್ಲೋಗನ್, जो संकल्प करते हो उसे अविनाशी गवर्नमेंट की स्टैंप लगा दो तो अटल रहेगा. ಏನು ಸಂಕಲ್ಪ ಮಾಡ್ತೀರಾ ಅದಕ್ಕೆ ಅವಿನಾಶಿ ಗೌರ್ಮೆಂಟಿನ ಸ್ಟ್ಯಾಂಪನ್ನು ಅಂದರೆ ಮುದ್ರೆಯನ್ನು ಹಾಕಿ, ಆಗ ಅಟಲವಾಗಿ ಇರುತ್ತೆ. ಓಕೆ.